ದ ರೆಸಿಪಿ ಬಾಕ್ಸ್ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಇವತ್ತು ಪೂರಿ ಮತ್ತು ಸಾಗು ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. 3 ಆಲೂಗಡ್ಡೆ ತೊಗೊಂಡು ಅರ್ಧ ಕಟ್ ಮಾಡ್ಕೊಂಡು ಕುಕ್ಕರಿಗೆ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ನೀರು ಹಾಕ್ಕೊತಿದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ. ಉಪ್ಪು, ಮಿಕ್ಸ್ ಮಾಡಿ ಉಪ್ಪು ಫೈನಾಗಿ ಎಲ್ಲದಕ್ಕೂ ನೀರಲ್ಲಿ ಡಿಸಾಲ್ವ್ ಆಗಬೇಕು ಅಂತ ಕುಕ್ಕರಲ್ಲಿ ಇಟ್ಟು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. 3 ವಿಷಲ್ ಬರ್ಸ್ಕೊತೀನಿ. ಆಮೇಲೆ ಇಲ್ಲಿ ಪೂರಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಬಾಣಲೆಯಲ್ಲಿ ಪೂರಿ ಹಿಟ್ಟು, ಉಪ್ಪು, ಎಣ್ಣೆ 2 ಟೇಬಲ್ ಸ್ಪೂನ್, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಿದ್ದೀವಲ್ಲ, ಎಣ್ಣೆ ಹಾಕಿರೋದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀರು ಸ್ವಲ್ಪ ಸೇರಿಸ್ಕೊಳ್ಳಿ. ಚಿಕ್ಕ ಉಂಡೆ ಮಾಡಿಕೊಂಡು ತೆಳ್ಳಗೆ ತೀಡ್ಕೊಬಿಡಿ, ಮಂದಕ್ಕೆ ತೀಡ್ಕೊಳ್ಳಿ. ಸಿಪ್ಪೆ ಬಿಡಿಸಿಟ್ಕೊರೋ ಆಲೂಗಡ್ಡೆಗೆ 2 ಈರುಳ್ಳಿ, 1 ಟೊಮ್ಯಾಟೊ, ಚೂರು ಕೊತ್ತಂಬರಿ ಸೊಪ್ಪು, 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಒಂದು ಬಾಣಲೆಯಲ್ಲಿ ಎಣ್ಣೆ, ಇದು ಸಾಗು ಮಾಡ್ಕೊಳ್ಳೋದಕ್ಕೆ, ಕಡಲೆಬೇಳೆ, ಸಾಸಿವೆ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊಯ್ದಿಟ್ಕೊಂಡಿರೋ ಆನಿಯನ್ಸ್ನ ಹಾಕ್ಕೊಂಬಿಡಿ. ಈರುಳ್ಳಿ ಸಹ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಒಟ್ಟಿಗೆ ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡಿ. ಇವಾಗ ಅದು ಬೇಯಷ್ಟಲ್ಲಿ ಸಿಪ್ಪೆ ಸುಲಿದಿಟ್ಕೊಂಡಿದ್ವಲ್ಲ ಆಲೂಗಡ್ಡೆನ, ಅದನ್ನು ಫೈನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಇದು ಕರೆಕ್ಟಾಗಿ ಬೆಂದಿದೆಯೋ ಇಲ್ವೋ, ಟೊಮೆಟೊ ಎಲ್ಲನೂ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಒಂಚೂರು ಅರಿಶಿನ, ಆಲೂಗಡ್ಡೆ ಹಾಕ್ಕೊಂಡು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಗು ಅಲ್ವಾ ಮಾಡ್ತಾ ಇರೋದು, ನೀರು ಹಾಕ್ಕೊಳ್ಳೋಣ. ಪಲ್ಯ ಮಾಡ್ತಾ ಇದ್ರೆ ನೀರು ಬೇಡ, ಸಾಗು ಅಲ್ವಾ ನೀರು ಹಾಕ್ಕೊಳ್ಳೋಣ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಯೋಕೆ ಬಿಟ್ಟು ಉಪ್ಪು ಕರೆಕ್ಟಾಗಿದೆ ಟೇಸ್ಟ್ ಮಾಡಿ. ಕುದಿದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದು ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ. ಇವಾಗ ಪೂರಿ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಪೂರಿ ಒಂದೊಂದೇ ಬಿಟ್ಟು ಬೇಯಿಸ್ಕೊಳ್ಳೋಣ. ಪೂರಿ ಸಾಗು ಮಾಡೋದು ಈಸಿನೇ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.